ಬೀಟ್ರೂಟ್ನ ಈ ಥರ ರಾಯ್ತ ಮಾಡ್ಕೊಂಡು ಯಾವಾಗಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ನೀವು ಟ್ರೈ ಮಾಡಿ ನೋಡಲೇಬೇಕು, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಫಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಬೀಟ್ರೂಟ್ನ ಉದ್ದುದ್ದ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಥರ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಆಯ್ತಲ್ವಾ? ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಒಂದು 2ರಿಂದ 3 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ. ಈ ಥರ ಪ್ಲೇಟ್ ಮುಚ್ಚಿಡೋದ್ರಿಂದ ಬೀಟ್ರೂಟು ಸ್ವಲ್ಪ ಬೇಗನೆ ಬೇಯ್ಕೊಳ್ಳುತ್ತೆ. ಓಕೆನಾ? ಪ್ಲೇಟ್ ತೆಗೆದಾದ ನಂತರ ನಾನು ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್, ಹಾಗೆ ಅರಿಶಿನ, ಆಮೇಲೆ ಸಾಲ್ಟ್, ಈ ಮೂರನ್ನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ರೆಕಾರ್ಡ್ ಮಿಸ್ ಆಗಿಬಿಟ್ಟಿತ್ತು. ಈ ಮೂರನ್ನು ಹಾಕ್ಕೊಂಡು ಇದೇ ರೀತಿ ಟಾಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಬೀಟ್ರೂಟ್ನ ಜಾಸ್ತಿ ಸಾಫ್ಟ್ ಮಾಡಬಾರ್ದು. ಸಾಫ್ಟ್ ಮಾಡಿಬಿಟ್ರೆ ಆ ಕ್ರಂಚಿನೆಸ್ ಹೋಗ್ಬಿಡುತ್ತೆ. ಕ್ರಂಚಿನೆಸ್ ಇದ್ರೇ ಬೀಟ್ರೂಟ್ ರೈತ ಟೇಸ್ಟ್ ಆಗಿರುತ್ತೆ. ಓಕೆನಾ? ಜಾಸ್ತಿ ಸಾಫ್ಟ್ ಮಾಡ್ಕೊಬಿಡಿ. ಟೋಟಲ್ ಒಂದು 4ರಿಂದ 5 ನಿಮಿಷ ಅಷ್ಟೇ ರೆಡಿ ಆಗೋಗುತ್ತೆ. ಇವಾಗ ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಆದ ನಂತರ ಮೊಸರು ಹಾಕ್ಕೊಂಡು ಸರ್ವ್ ಮಾಡೋದಷ್ಟೇ. ಎಷ್ಟು ಬೇಗ ಆಗೋಯ್ತಲ್ವ? ಇದು ಜಸ್ಟ್ 5 ನಿಮಿಷದಲ್ಲೇ ಆಗೋಗುತ್ತೆ. ಈ ಬೀಟ್ರೂಟಲ್ಲಿ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳನ್ನ ತಡೆಯುವಂಥ ಶಕ್ತಿ ಇರುತ್ತೆ. ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಹಾಗೆ ನಾವಿಲ್ಲಿ ಕರ್ಡ್ ಹಾಕೋದ್ರಿಂದ ಅದರಲ್ಲಿರೋ ಪ್ರೋಬಯೋಟಿಕ್ ನಮ್ಮ ಇಮ್ಯುನಿಟಿ ಸಿಸ್ಟಮ್ಗೂ ತುಂಬಾ ಸಹಾಯಕಾರಿಯಾಗಿರುತ್ತೆ. ಹೇಗಿತ್ತು ಈ ಬೀಟ್ರೂಟ್ ರೈತ? ನೀವೆಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು. ಇಟ್ಸ್ ಯೋರ್ ಪೂಜಾ.